ನಮಸ್ತೆ ಪಿಎನ್ಎಸ್ ವಿಸ್ತಾರ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಐಪಿಎಲ್ನಲ್ಲಿ ಎರಡನೇ ಬಾರಿಗೆ ಗೆದ್ದು ಬೀಗಿದ ಆರ್ಸಿಬಿ. ಕೊಹ್ಲಿ ಕಮಾಲ್ ಆರ್ಸಿಬಿಗೆ ಒಲಿದ ಕಿರೀಟ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಭರ್ಜರಿ ಜಯವನ್ನ ಗಳಿಸಿದ್ದಾರೆ. 155 ರನ್ಗಳನ್ನ ಈಸಿಯಾಗಿ ಚೇಸ್ ಮಾಡಿರುವಂತಹ ಆರ್ಸಿಬಿ ಗುಜರಾತ್ ಟೈಟಾನ್ಸ್ ಬೌಲರ್ಸ್ಗಳನ್ನ ಚೆಂಡಾಡಿರುವಂತಹ ಕೊಹ್ಲಿ ಆರ್ಸಿಬಿಗೆ ಜಯ ಸಿಕ್ಕದೆ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಕಳೆದ ವರ್ಷ ಮೊದಲ ಬಾರಿಗೆ ಆರ್ಸಿಬಿ ಕಪ್ಪನ್ನ ಮುಡಿಗೇರಿಸಿಕೊಂಡಿತ್ತು. ಆಗ ಒಂಥರ ಎಕ್ಸೈಟ್ಮೆಂಟ್ಸ್ ಬಹಳ ಇತ್ತು ಕೂಡ ಹೌದು, ಸಾಕಷ್ಟು ಕುತೂಹಲವೂ ಕೂಡ ಇತ್ತು ಏನಾಗತ್ತೆ ಅಂತ ಹೇಳಿ. ಸೊ 18 ವರ್ಷಗಳ ತಪಸ್ಸಿಗೆ ಕಳೆದ ಬಾರಿ ಮೊದಲ ಬಾರಿಗೆ ಕಪ್ಪನ್ನ ಮುತ್ತಿಕ್ಕುವಂತಹ ಅವಕಾಶ ಸಿಕ್ತು. ಈ ಬಾರಿಯೂ ಕೂಡ ಅದೇ ಖುಷಿ ಮುಂದುವರಿತಾ ಇದೆ. ಈ ಬಾರಿ ಕೂಡ 155 ರನ್ಗಳನ್ನ ಕಲೆ ಹಾಕಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಗೆದ್ದು ಬೀಗಿದೆ ಆರ್ಸಿಬಿಗೆ ಜಯ ಸಿಕ್ಕಿದೆ. ಅಭಿಮಾನಿಗಳಲ್ಲಿ ಒಂದ್ ಕಡೆ ಖುಷಿಯೋ ಖುಷಿ, ಸಂಭ್ರಮಾಚರಣೆಯನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಭಿಮಾನಿಗಳು ಯಾವಾಗ್ಲೂ ಅಷ್ಟೇ ಪ್ರತಿ ಬಾರಿಯೂ ನಮ್ದೇ ಆರ್ಸಿಬಿ ಕಪ್ ಅನ್ನುವಂತಹ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಷ್ಟು ಮೀಮ್ಸ್ಗಳು, ಒಂದಷ್ಟು ಟ್ರೋಲ್ಸ್ಗಳು ಮಾಡೋದ್ರ ಮುಖಾಂತರ ತಮ್ಮ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಬ್ಬದ ರೀತಿ ಆರ್ಸಿಬಿ ಗೆಲುವನ್ನ ಪ್ರತಿಯೊಬ್ಬರು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನನ್ನನ್ನು ಮಾತ್ರ ಕ್ಯಾಪ್ಚರ್ ಮಾಡಿಬಿಡಿ. ಯು ಜಸ್ಟ್ ಲೈಕ್ ಈಗ ನೋಡ್ತೀನಿ ಬರುತ್ತೋ ಇಲ್ವೋ ಅಂತ ಎಲ್ಲ ಕ್ಯಾಪ್ಚರ್ ಮಾಡ್ತೀರಾ. ಚೂರು ಬರೋಲ್ಲ ಗುರು, ಎಲ್ಲರೂ ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅವರು ವಿಶಿಷ್ಟ ದಾಖಲೆಯನ್ನ ಕೂಡ ಬರೆದಿದ್ದಾರೆ. ಈ ಬಾರಿ ಸತತ 4 ಐಪಿಎಲ್ ಆವೃತ್ತಿಯಲ್ಲಿ 600 ರನ್ಗಳ ಗಡಿ ದಾಟಿದ್ದಾರೆ. ಅದರ ಮುಖಾಂತರ ಏಕೈಕ ಆಟಗಾರ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಕೊಹ್ಲಿ ಅವರು ಇಲ್ಲಿ ಪಾತ್ರರಾಗ್ತಾ ಇದ್ದಾರೆ. ಈ ಪಂದ್ಯದಲ್ಲಿ ನೋಡಿ 25 ಎಸೆತಗಳಲ್ಲಿ ಅರ್ಧ ಶತಕವನ್ನ ಹೊಡೆದಂತಹ ಕೊಹ್ಲಿ ಅಂತಿಮವಾಗಿ ಅಜೇಯವಾಗಿ 75 ರನ್ ಹೊಡೆದು ಎರಡನೇ ಬಾರಿ ಆರ್ಸಿಬಿಗೆ ಕಪ್ಪನ್ನ ಗೆದ್ದುಕೊಟ್ಟಿದ್ದಾರೆ. ಮತ್ತೆ ನೋಡಿ ಈ ಆವೃತ್ತಿಯಲ್ಲಿ ಕೊಹ್ಲಿ 4 ಬಾರಿ ನಾಟ್ಔಟ್ ಆಗಿದ್ರು, 1 ಶತಕ 5 ಅರ್ಧ ಶತಕವನ್ನ ಹೊಡೆದಿದ್ದಾರೆ. ಒಟ್ಟು 73 ಬೌಂಡ್ರಿ, 25 ಸಿಕ್ಸ್, 165.84 ಸ್ಟ್ರೈಕ್ ರೇಟ್ನಲ್ಲಿ ಕೊಹ್ಲಿ 675 ರನ್ ಅನ್ನ ಚಚ್ಚಿದ್ದಾರೆ. ಅಂದರೆ ಇಡೀ 4 IPL ನಲ್ಲಿ ಆಡಿದಂತಹ ಆಟ ಯಾವ ರೀತಿಯಾಗಿ ಇತ್ತು ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಕೊಹ್ಲಿ ಫಾರ್ಮಲ್ಲಿ ಇದ್ದಾರೆ ಅಂತಂದರೆ RCB ಅಭಿಮಾನಿಗಳಿಗೆ ಅದೊಂಥರ ಮಜಾ. ಅವರು ಇದ್ದಾರೆ ಅಂತಂದರೆ ಮುಂದಿನ ಗೆಲುವು ನಮ್ಮದೇ ಅನ್ನುವಂತಹ ವಿಶ್ವಾಸ ಬರುತ್ತೆ ಅಭಿಮಾನಿಗಳಿಗೆ. ಅದನ್ನು ಉಳಿಸ್ಕೊಳ್ಳುವಲ್ಲಿ ವಿರಾಟ್ ಕೊಹ್ಲಿ ಅವರು ಯಾವತ್ತೂ ಕೂಡ ಸೋತಿಲ್ಲ. ಅಭಿಮಾನಿಗಳ ಆಸೆಯನ್ನು ಈಡೇರಿಸೋದ್ರಲ್ಲಿ ಯಾವತ್ತಿಗೂ ಎತ್ತಿದ ಕೈ ವಿರಾಟ್ ಕೊಹ್ಲಿಯವರು. ಸೊ ಹಾಗಾಗಿ ಇವತ್ತಿಗೂ ಕೂಡ ಪ್ರತಿಯೊಬ್ಬ ಅಭಿಮಾನಿಗಳ ಮನಸ್ಸಲ್ಲಿ ಯಾವತ್ತೂ ಕೂಡ ಅಚ್ಚಳಿಯದೆ ಉಳಿದಿರುವಂತಹ ಏಕೈಕ ವ್ಯಕ್ತಿ ಅಂತಂದರೆ ವಿರಾಟ್ ಕೊಹ್ಲಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದು IPL ಅಂತ ಬಂದಂತಹ ಸಂದರ್ಭದಲ್ಲಿ ನಿಜಕ್ಕೂ RCB ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಕೆಲಸವನ್ನು ಕೂಡ ಮಾಡಿದೆ. 18 ವರ್ಷ ಆದಮೇಲೆ ಕಪ್ ಗೆಲ್ತು. ಅದಾದ ನಂತರ ಈಗ ಮತ್ತೊಮ್ಮೆ ಮುಂದಿನ ವರ್ಷವೂ ಕೂಡ ನಾವೇ ಗೆಲ್ತೀವಿ ಅನ್ನುವಂತಹ ಆತ್ಮವಿಶ್ವಾಸವನ್ನು ಈಗಿನಿಂದಲೇ ಅಭಿಮಾನಿಗಳ ಮನಸ್ಸಿನಲ್ಲಿ ಮೂಡುವ ಹಾಗೆ ಇಡೀ ಟೀಮ್ ಮಾಡಿದ್ದಾರೆ. ಮತ್ತು ಪಟಿದಾರ್ ಅವರ ನಾಯಕತ್ವ ಇದೆಯಲ್ಲ, ಸೊ ಟೀಮ್ನ ಯಾವ ರೀತಿಯಾಗಿ ಬಿಲ್ಡ್ ಮಾಡಬೇಕು, ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಅವರನ್ನು ನೋಡಿ ಕಲಿಬೇಕು ಅಂತ ಅನಿಸುತ್ತೆ. ಸೊ ಅಷ್ಟರ ಮಟ್ಟಿಗೆ ಟೀಮ್ನ ಬಿಲ್ಡ್ ಮಾಡಿ
ಯಾವ ಫಾರ್ಮಲ್ಲಿ ಆಟ ಆಡಿದ್ರೆ ಯಾವ ಫೀಲ್ಡನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡಿದ್ರೆ ಹೇಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ RCB ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡು ಫೀಲ್ಡಿಗಿಳಿದು ಅಂತೂ ಇಂತೂ RCB ಗೆಲುವನ್ನು ಮತ್ತೊಮ್ಮೆ ಪಡೆದುಕೊಂಡಿದೆ. ಮತ್ತೊಮ್ಮೆ ಈ ಒಂದು ಗೆಲುವನ್ನು ಅಭಿಮಾನಿಗಳಿಗೆ ಅವರು ಅರ್ಪಿಸಿದ್ದಾರೆ. ಪಾಟೀದಾರ್ ಒಂದು ಮಾತು ಹೇಳಿದ್ರು, ಈ ಬಾರಿಯೂ ಕೂಡ ಕಪ್ ನಮ್ಮದೇ ಅನ್ನುವಂಥದ್ದು ಮಾತನ್ನು ಹೇಳಿದ್ರು. ಸೊ ಪ್ರತಿ ಬಾರಿಯೂ ಕೂಡ ಕಪ್ ನಮ್ಮದೇ ಅನ್ನುವಂತಹ ಆತ್ಮವಿಶ್ವಾಸವನ್ನು ಅವರು ಈ ಮುಖಾಂತರ ಅಭಿಮಾನಿಗಳಿಗೆ ರವಾನೆ ಮಾಡಿದ್ದಾರೆ. ಸೊ ಹಾಗಾಗಿ ನೋಡಿ, ಅಭಿಮಾನಿಗಳ ಹರ್ಷೋದ್ಗಾರ, ಅವರ ಖುಷಿ, ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಪ್ರತಿಯೊಬ್ಬರು ಕೂಡ ಅಲ್ಲಲ್ಲಿ ಪರದೆಗಳನ್ನು ಅಳವಡಿಕೆ ಮಾಡಿಕೊಂಡು ಮ್ಯಾಚನ್ನು ಯಾವ ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ರು ಅಂತಂದರೆ ಅಷ್ಟರ ಮಟ್ಟಿಗಿತ್ತು. ಸ್ಟಾರ್ಟಿಂಗ್ ಆರಂಭ ಆದ ಕ್ಷಣದಿಂದಲೂ ಕೂಡ ಮುಗಿಯವರೆಗೂ ಕೂಡ ಒಳ್ಳೆ ಫಾರ್ಮಲ್ಲೇ ಇದ್ದರು RCB ಅವರು. ಸೊ ಹಾಗಾಗಿ ತಮ್ಮ ಗೆಲುವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.